ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಜ್ಜಿ, ಏನಾಯ್ತು? ಯಾಕೆ ಅಳ್ತಿದ್ದೀರಿ? ಇದು ಕಣ್ಣೀರಲ್ಲ ಜೈ, ಆನಂದ. ಸೂರ್ಯವಂಶದಲ್ಲಿ 4ನೇ ತಲೆಮಾರನ ನೋಡ್ತಿರೋ ಆನಂದ. ಈ ನಿನ್ ಮದ್ವೆನ ನಾನ್ ಮುಂದೆ ನಿಂತು ಮಾಡ್ತಿರೋ ಸಂತೋಷ. ಈ ತಲೆಮಾರಿನ ಕಲ್ಯಾಣ ವೈಭವ ನನ್ ಕಣ್ಮುಂದೆ ನಡೀತಾ ಇರೋದಕ್ಕೆ ಸಂತೋಷ. ನಿಮ್ ಸಂತೋಷನೇ ನಮ್ ಸಂತೋಷ ಅಜ್ಜಿ. ನೀವ್ ಹೀಗೆ ಹ್ಯಾಪಿಯಾಗಿದ್ರೆ 5 ತಲೆಮಾರನು ಕೂಡ ನೋಡ್ತೀರಾ. ನನ್ ಮಕ್ಳು ಮದ್ವೆ ಕೂಡ ನೀವೇ ಮುಂದೆ ನಿಂತು ನಡೆಸ್ತೀರಾ. ನನ್ಗಂತ ಆಸೆ ಇಲ್ಲಪ್ಪ. ನನ್ನ ಆಸೆ ಇಲ್ಲ ನಿಮ್ ಬಗ್ಗೆನೆ. ಮದ್ವೆ ಆದ್ಮೇಲೆ ನೀವು ಅನ್ಯೋನ್ಯವಾಗಿರ್ಬೇಕು. ಮಕ್ಕಳು ಮೊಮ್ಮಕ್ಳು ಜೊತೆ ಸುಖವಾಗಿ ಸಂತೋಷದಿಂದ 100 ಕಾಲ ಬದುಕ್ಬೇಕು. ನನ್ನ ಹಾಗೆ 4 ತಲೆಮಾರನು ನೋಡ್ಬೇಕು. ಸೂರ್ಯವಂಶದ ವಂಶಾಭಿವೃದ್ಧಿ ಆಗ್ಬೇಕು. ಇದೇ ನನ್ನ ಆಸೆ, ಇದೇ ನನ್ನ ಕೋರಿಕೆ ಕೂಡ. ನಿಮ್ಮ ಆಸೆ ಖಂಡಿತ ಈಡೇರತ್ತೆ ಅಜ್ಜಿ. ಜೈ ನಿತ್ಯ ಮಗುವಿಂದ ನಿಮ್ ವಂಶಾಭಿವೃದ್ಧಿ ಆಗತ್ತೆ. ಇಬ್ರು ಸುಖವಾಗಿ ಬದುಕ್ತಾರೆ. ಹೌದು ಅಜ್ಜಿ, ನಾವು ಮಾತು ಕೊಡ್ತೀವಿ. ಮಾತಿಗೆ ತಪ್ಪಲ್ಲ. ಹಸಿರು ತೋರಣದ ಮುಂದೆ ನೀವು ಮಾತಾಡ್ತಿರೋ ಮಾತು ಆ ದೇವ್ರು ನಿಜ ಮಾಡ್ಲಿ. ಹೋಗಿ ಹೋಗಿ ರೆಡಿಯಾಗಿ ಬಾ. ಇವತ್ತು ನಾಳೆನು ಹೋಗೋ ಈ ಮುದ್ಕಿ ಕೂಡ ಈ ಮದ್ವೆ ನೋಡೋಕೆ ಎಷ್ಟ್ ಹಾರಾಡ್ತಿದ್ದಾಳೆ ನೋಡಿದ್ರ? ಅದ್ರಲ್ಲಿ ಅರ್ಧದಷ್ಟು ಆಸಕ್ತಿ ನಮ್ಗಿದ್ದಿದ್ರು ಈ ಮದ್ವೆ ಯಾವತ್ತೋ ನಿಂತು ಹೋಗಿರ್ತಿತ್ತು. ಇನ್ನೂ ಮದುವೆ ಆಗಿಲ್ಲ ಚಂದ್ರಿಕಾ. ಮಂಟಪಕ್ಕೆ ಕಾಲಿಟ್ಟ ಮಾತ್ರಕ್ಕೆ ಮದುವೆ ಮುಗ್ದು ಹೋಯ್ತು ಅಂತಲ್ಲ. ಇಲ್ಲಿ ತನಕ ಎಷ್ಟೋ ಪ್ರಯತ್ನ ಮಾಡಿದೀವಿ. ನಾವು ಸೋತ್ ಹೋಗ್ತಿದೀವಿ ಅನ್ನೋದ್ ಬಿಟ್ರೆ ಮದ್ವೆ ಮಾತ್ರ ಹಸೆ ಮನೆವರೆಗೂ ಬಂದಿದೆ. ಚಕ್ರವ್ಯೂಹದಲ್ಲಿ ಅಭಿಮನ್ಯು ಕೂಡ ಎಷ್ಟೋ ಕಷ್ಟಪಟ್ಟು ಮುಂದೆ ಹೋದ. ಆದ್ರೆ ತಿರುಗಿ ಬರೋದಿಕ್ಕಾಯ್ತಾ? ಈ ಮದ್ವೆನೂ ಅಷ್ಟೇ. ಹೆಣ್ಣು ನೋಡಿದ್ದಾಯ್ತು, ನಿಶ್ಚಿತಾರ್ಥನೂ ಆಯ್ತು, ಮದ್ವೆಗೆ ಮುಹೂರ್ತ ಇಟ್ಟಿರಬಹುದು, ಚಪ್ರದಾಟನೂ ಆಗಿರಬಹುದು.
ಗೌರಿ ಪೂಜೆ, ಗಣಪತಿ ಪೂಜೆ ಎಲ್ಲ ಆಗಿರಬಹುದು. ಹಸೆಮಣೆ ಮೇಲೆ ಕೂಡ ಅವರು ಕೂತ್ಕೋಬಹುದು. ಆದ್ರೆ ಕಟ್ಟೋ 3 ಗಂಟಲ್ಲಿ 1 ಗಂಟೆ ಕಟ್ಟದೇ ಇದ್ರು ಈ ಮದ್ವೆ ನಿಂತ ಹಾಗೆ ಚಂದ್ರಿಕಾ. ಒಂದೊಳ್ಳೆ ಅವಕಾಶ ಸಾಕು, ಈ ಮದ್ವೆನ ನಿಲ್ಲಿಸಬಹುದು. ನೀನು ನಿರಾಸೆ ಮಾಡ್ಕೊಳ್ದೆ ಧೈರ್ಯವಾಗಿರೋ. ಯಜಮಾನ್ರೇ, ಏನ್ ತುಳಸಿ ಇದು? ಯಾವ ಮಗಳನ್ನ ನೋಡಕ್ಕೆ ಅಂತ 20 ವರ್ಷ ಆದ್ಮೇಲೆ ಇಂಡಿಯಾಗೆ ಕಾಲಿಟ್ನೋ, ಆ ಮಗಳಿಗಿಂತ ಮೊದಲು ನೋಡಿರೋ ಇನ್ನೊಬ್ಬಳು ಮಗಳಿಗೆ ಈ ದುಸ್ಥಿತಿ ಯಾಕೆ? ಕಾಲಿಗೆ ಗೆಜ್ಜೆ ಹಾಕೊಂಡು, ತಲೆಗೆ ಬಾಸಿಂಗ ಕಟ್ಕೊಂಡು, ಹಣೆಗೆ ಕುಂಕುಮ ಇಟ್ಕೊಂಡು ಸ್ವಲ್ಪ ಹೊತ್ತಲ್ಲಿ ಹಸೆ ಮನೇಲಿ ಕೂರ್ಬೇಕಾಗಿರೋ ಮದುಮಗಳಿಗೆ ಈ ಪರಿಸ್ಥಿತಿ ಯಾಕೆ? ಆ ಮದ್ವೆ ನಿಲ್ಲಲ್ಲ ಯಜಮಾನ್ರೇ. ಆಸೆ ಮನೆ ಮೇಲೆ ಕೂತ್ಕೋಬೇಕಾಗಿರೋ ಮದುಮಗಳು ಅಲ್ಲೇ ಇದ್ದಾಳೆ. ಏನ್ ಹೇಳ್ತಿದ್ಯಾ ತುಳಸಿ? ನಿತ್ಯ ಇಲ್ಲೇ ಇದ್ದಾಳಲ್ಲ? ನಿತ್ಯನ್ ಬದ್ಲಿಗೆ ಅಲ್ಲಿ ಇನ್ನೊಬ್ರಿದ್ದಾರೆ ಯಜಮಾನ್ರೇ. ಯಾರು? 20 ವರ್ಷದ ಹಿಂದೆ ಯಾವ ಮಗಳನ್ನ ತಾಯಿಯಿಂದ ದೂರ ಮಾಡಿ ಬೆಳ್ಸು ಅಂತ ನನ್ ಕೈಯಲ್ಲಿಟ್ಟು ಹೊರಟೋದ್ರು, ಆ ಮಗಳ ಯಜಮಾನ್ರೇ. ಮತ್ತೆ ಇವಳು? ರೂಪಮ್ಮನ ಹತ್ರ ಬೆಳ್ದಿರೋ ಮಗಳು. ಈ ಹುಡುಗಿ ನಿತ್ಯ ಆದ್ರೆ ಆ ಹುಡುಗಿ ಗಂಗಾ. ಇಬ್ರು ತದ್ರೂಪಿಗಳಾಗೆ ಒಂದೇ ಥರ ಇದ್ದಾರೆ. ಏನ್ ತುಳಸಿ ಇದು? ಆ ರೂಪ ನೆರಳು ನನ್ನ ಮಗಳ ಮೇಲೆ ಬೀಳಬಾರ್ದು ಅಂತ ಹೇಳಿದ್ನಲ್ವಾ? ರೂಪಾಗೆ ಇನ್ನೊಬ್ಳು ಮಗಳಿರೋದು ಗೊತ್ತಾಗ್ಬಾರ್ದು ಅಂದಿದ್ನಲ್ಲ. ಅವಳು ಕೇವಲ ನನ್ನ ಮಗಳಾಗಿರ್ಬೇಕು ಅಂತ ಹೇಳಿದ್ನಲ್ಲ. ಮತ್ ಯಾಕೆ ನನ್ನ ಮಗಳು ರೂಪ ಹತ್ರ ಇದ್ದಾಳೆ? ಹೇಳು ತುಳಸಿ. ಹೇಳ್ತೀನಿ ಯಜಮಾನ್ರೆ. ಅಮ್ಮ, ಗೌರಿ ಪೂಜೆ ಮಾಡಿಸ್ಬೇಕು, ಹುಡುಗಿನ ಕರ್ಕೊಂಬನ್ನಿ. ಈ ಟೈಮಲ್ಲಿ ನನಗೆ ಯಾವ ಥರನೂ ಟೆನ್ಷನ್ ಕೊಡಬೇಡಿ ಮಹಾಪ್ರಭು, ನನ್ನಿಂದ ಆಗಲ್ಲ. ಎಲ್ಲ ಟಾಸ್ಕು ಪೂರ್ತಿಯಾಗಿದೆ ನಾಣಿ, ಇನ್ನೇನೂ ಇಲ್ಲ. ಅಪ್ಪ, ನನಗೆ ಟೆನ್ಷನ್ ಕಡಿಮೆ ಆಯ್ತು. ಡೋಂಟ್ ವರಿ ನಾಣಿ, ನಮ್ಮ ಮದ್ವೆ ಆದ್ಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಟಾರ್ಚರಾ? ಅಲ್ಲ, ಟಾಸ್ಕ್.
ವಧುವಿನ ತಂದೆ ತಾಯಿನೂ ಕೂತ್ಕೊಳ್ಳಿಮ್ಮ. ಅಮ್ಮ, ನೀವೊಬ್ಬರೇ ಕೂತಿದ್ದೀರಲ್ಲ, ಹುಡುಗಿ ತಂದೆಯಲ್ಲಿ? ಆ ಮಾತ್ ಮಾತ್ರ ಕೇಳ್ಬೇಡಿ ಪುರೋಹಿತ್ರೆ. ಯಾಕೆ ಅಂದ್ರೆ ಈ ಹುಡುಗಿಗೆ ತಾಯಿ ಮಾತ್ರ ಇರೋದು. ತಂದೆ ಅನ್ನೋರು ಇದ್ದಾರೋ ಇಲ್ವೋ ನಾವಂತೂ ಇಲ್ಲಿ ತನಕ ನೋಡೇ ಇಲ್ಲ ಪುರೋಹಿತ್ರೆ. ಅದ್ಯಾಕ್ ಚಂದ್ರಿಕಾ ಹೀಗಂತೀಯ? ಗಂಡ ಇಲ್ದೇ ಇದ್ರೆ ಅವ್ರು ಮುತ್ತೈದೆಯಾಗಿ ಹೇಗಿರ್ತಾರೆ? ಅಯ್ಯೋ ರಾಮ, ನನ್ನ ಉದ್ದೇಶ ಅವರು ಇಲ್ವೇ ಇಲ್ಲ ಅಂತ ಅಲ್ಲ, ಈಗ ಇಲ್ಲಿಲ್ಲ ಅಂತ. ಈಗ ಬರ್ಲಿಲ್ಲ ಅಂದ್ರೆ ಆಮೇಲೆ ಬರ್ತಾರೇನೋ? ಯಾವಾಗ ಬರ್ತಾರೆ? ಮದ್ವೆ ಆದ್ಮೇಲೆ ಬರ್ತಾರಾ? ಹೆಣ್ಣು ನೋಡೋವಾಗ ಬರ್ಲಿಲ್ಲ, ನಿಶ್ಚಿತಾರ್ಥಕ್ ಬರ್ಲಿಲ್ಲ, ಮದ್ವೆಗೂ ಬರ್ಲಿಲ್ಲ. ಮದ್ವೆ ಆದ್ಮೇಲಾದ್ರೂ ಬರ್ತಾರೋ ಇಲ್ವೋ ನನಗ ಅನುಮಾನನೇ. ಬುದ್ಧಿ ಇದ್ದು ಮಾತಾಡ್ತೀಯ ಚಂದ್ರಿಕಾ? ಅಂದ್ರೆ ನಿನ್ನ ಉದ್ದೇಶ ಏನು? ಅವರು ಯಾರು ಯಾವತ್ತು ಬರಲ್ಲ ಅಂತನಾ? ಯಾರು ದಿಕ್ಕಿಲ್ದವನ ಮಗಳು ಸೂರ್ಯವಂಶಕ್ಕೆ ಸೊಸೆ ಆಗ್ತಿದ್ದಾಳೆ ಅಂತನಾ? ಆ ತರ ಅಪಕೀರ್ತಿ ಬರಬಾರ್ದು ಅಂದ್ರೆ ಅವ್ರ ಯಜಮಾನ್ರನ್ನ ಬರೋದಕ್ ಹೇಳಿ, ಇಲ್ಲ ಅವ್ರು ಯಾರು ಅಂತನಾದ್ರೂ ಹೇಳಕ್ ಹೇಳಿ. ಈಗ ಅದೆಲ್ಲ ಮುಖ್ಯನಾ ಚಂದ್ರಿಕಾ? ಮತ್ತೆ ಜೈಕಾಲ್ ಯಾರು ತೊಳಿತಾರಜ್ಜಿ? ಸುಮ್ನಿರು ಚಂದ್ರಿಕಾ, ಇದಕ್ಕೆ ಇಷ್ಟೊಂದೆಲ್ಲ ರಾದಂತ ಬೇಕಾ? ಏನಂತೀರ ಪುರೋಹಿತ್ರೆ? ಯಾರೋ ಒಬ್ರು ಅಲ್ಲಪ್ಪ, ಕನ್ಯಾದಾತರು ಮಾತ್ರ ತೊಳಿಬೇಕು. ಕೇಳಿದ್ರಾ? ಕನ್ಯಾದಾನ ಮಾಡೋರ್ ಮಾತ್ರ ತೊಳಿಬೇಕಂತೆ. ಅಂದ್ರೆ ಹುಡುಗಿ ಅಮ್ಮ ಅಪ್ಪ ಸೇರಿ ಮಾಡ್ಬೇಕು. ಈಗ ಅಮ್ಮ ಇದ್ದು ಅಪ್ಪ ಇಲ್ಲ ಅಂತಾದ್ರೆ ಈ ಮದ್ವೆ ನಿಂತು ಹೋಗುತ್ತಾ? ಮದ್ವೆ ಏನು ನಿಲ್ಲಲ್ಲಮ್ಮ. ಯಾರಾದ್ರೂ ಹುಡುಗಿನ ದತ್ತು ತಗೊಂಡು ಕನ್ಯಾದಾನದ ಕಾರ್ಯನ ಮಾಡಬಹುದು. ಯಾರೋ ಒಬ್ರು ದತ್ತು ತಗೊಂಡ್ರೆ ಮದ್ವೆ ನಿಲ್ಸಿ ದತ್ತು ಸ್ವೀಕಾರ ಕಾರ್ಯಕ್ರಮ ಮಾಡ್ಬೇಕಾ? ಇವಾಗ್ಲೇ ಯಾರು ದತ್ತು ತಗೋತಾರೆ? ಯಾರೋ ಒಬ್ರು ತಗೋಬೇಕು ಅಂದ್ರೆ ಕಷ್ಟ ಆಗತ್ತೆ. ಅದೇ ನೀವು ತಗೊಂಡ್ರೆ ಮದ್ವೆಗೇನು ಕಷ್ಟ ಆಗಲ್ವಲ್ಲ? ನಾವಾ? ಯಾಕತ್ತೆ? ನಿತ್ಯ ನಿಮ್ಮ ಮಗಳು ಹಾಗೆ ಅಲ್ವಾ? ಅವಳ ಪೇರೆಂಟ್ಸ್ ತರ ನೀವೇ ಕನ್ಯಾದಾನ ಮಾಡಿದ್ರೆ ತಪ್ಪೇನು? ನಿತ್ಯನ್ ಜಾಗದಲ್ಲಿ ಸ್ವಪ್ನ ಇದ್ದಿದ್ರೆ ನೀವು ಮಾಡ್ತಿರ್ಲಿಲ್ವಾ? ನಾನು ಸ್ವಪ್ನನ ಮದುವೆ ಆಗಿಲ್ಲ ಅಂತ ನಿಮ್ ಕೋಪ. ನಾನು ನಿತ್ಯನ್ನ ಪ್ರೀತಿಸಿದ್ದು. ನಿತ್ಯನ್ಗೂ ಕೂಡ ನಾನಂದ್ರೆ ಇಷ್ಟ. ನಮ್ಮ ಮದುವೆ ನಡಿಬೇಕು ಅಂತ ಅಜ್ಜಿ, ಡ್ಯಾಡಿ, ಚಿಕ್ಕಮ್ಮ, ಆಂಟಿ ಎಲ್ಲ ಬಯಸ್ತಿದ್ದಾರೆ. ಯಾವ ಕಾರಣದಿಂದನೂ ಈ ಮದುವೆ ನಡೆಯೋದು ನಿಲ್ಬಾರ್ದು. ಅಲ್ಲ, ನಿತ್ಯನ್ ಡ್ಯಾಡಿ ಬಗ್ಗೆ ಆಂಟಿನ ಕೇಳಿದ್ರೆ ಅವ್ರು ಬರ್ತಾರ ಇಲ್ವಾ ಅಂತ ಇಷ್ಟೆಂಡ್ರ ಮಧ್ಯೆ ಆ ಮಾತು ಬೇಕಾ? ನ್ಯೂಸ್ ಚಾನಲ್ ತರ ಯಾಕೆ ಈ ಪ್ರಶ್ನೆಗಳನ್ನ ಕೇಳ್ತಿದ್ದೀರಾ? ಒಬ್ರು ಪ್ರೈವೇಟ್ ಲೈಫ್ನ ಪಬ್ಲಿಕ್ ಅಲ್ಲಿ ಇಡೋದು ದೊಡ್ಡ ತಪ್ಪು. ಅಂಕಲ್ ಬರ್ಬೇಕು ಅನ್ಕೊಂಡಿದ್ರೆ ಯಾವತ್ತೋ ಬರ್ತಿದ್ರು. ಅಂಕಲ್ ಬಗ್ಗೆ ಹೇಳ್ಬೇಕು ಅನ್ಸಿದ್ರೆ ಆಂಟಿ ಯಾವತ್ತೋ ಹೇಳ್ತಿದ್ರು. ಅದೆರಡೂ ಆಗಿಲ್ಲ ಅಂದ್ರೆ ಅದವ್ರ ವೈಯಕ್ತಿಕ, ಅದು ನಮಗ ಅನಗತ್ಯ. ಅಷ್ಟೆಲ್ಲ ಯಾಕೆ? ಈ ಮದುವೆಗೆ ಸ್ವಪ್ನ ಯಾಕೆ ಬರಲಿಲ್ಲ ಅಂತ ಕೇಳಿದ್ರೆ
ಅವಳು ನನ್ನ ಹತ್ರ ಕೆಟ್ಟದಾಗ ಬಿಹೇವ್ ಮಾಡಿದ್ಲು, ಅವಳು ಕೆನ್ನೆಗೆ ಸರಿಯಾಗಿ ಹೊಡೆದೆ, ಅದಕ್ಕೆ ಕೋಪದಿಂದ ಬರಲಿಲ್ಲ ಅಂತಂದ್ರೆ ನಿಮ್ಗೆ ಹರ್ಟ್ ಆಗಲ್ವಾ? ಎಲ್ಲರ ಮುಂದೆ ಮನೆ ಗುಟ್ನ ಹೊರಗಿಟ್ರೆ ಹರ್ಟ್ ಆಗಲ್ವಾ? ಅದಕ್ಕೆ ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಮನೆಗುಟ್ನ ರಡ್ ಮಾಡಲ್ಲಂತಾನೆ ಹೇಳ್ಬಿಟ್ಟೆ ನೋಡು. ಇದು ನಿನ್ ಸೋದರಳಿಯನ ಬುದ್ಧಿವಂತಿಕೆ. ಈ ಮದ್ವೆಗೆ ಸ್ವಪ್ನ ಬರ್ದೇ ಇರೋದು, ನಿತ್ಯ ತಂದೆ ಬರ್ದೇ ಇರೋದು ಒಂದೇನಾ ಜೈ? ಸ್ವಪ್ನ ಯಾಕೆ ಬರ್ಲಿಲ್ವ ನಮಗ್ ಗೊತ್ತು, ಅಂಕಲ್ ಯಾಕೆ ಬರ್ಲಿಲ್ವ ಅಂತ ಆಂಟಿಗ್ ಗೊತ್ತು. ಎಲ್ರಿಗೂ ಗೊತ್ತಾಗೋ ಅಗತ್ಯ ಇಲ್ಲ ಅಂತ ನಾನು ಹೇಳ್ತಿದ್ದೀನಿ. ಈ ಮದ್ವೆ ಬಗ್ಗೆ ನಿಮ್ಗೆ ಯಾವ ಥರದ ಅಭಿಪ್ರಾಯ ಇದ್ರೂ ಅದು ನನಗೆ ಬೇಕಾಗಿಲ್ಲ. ನಿಮ್ ಹಿರಿತನ, ಗೌರವ, ಮರ್ಯಾದೆ ಉಳಿಬೇಕು ಅಂದ್ರೆ ರೂಪಾ ಆಂಟಿ ಪ್ಲೇಸ್ಗೆ ನೀವಿಬ್ರು ಬಂದು ನಿತ್ಯನ್ನ ನಿಮ್ ಮಗಳಾಗಿ ಸ್ವೀಕರಿಸಿ ಕನ್ಯಾದಾನ ಮಾಡಿ. ಇಲ್ದಿದ್ರೆ ನಿಮ್ ಮನ್ಸನ್ನ ನೋಯಿಸ್ಕೊಂಡು ಇಲ್ಲಿರೋದಕ್ಕಿಂತ ಇಲ್ಲಿಂದ ಹೋಗೋದೇ ಮೇಲು. ಏನೇ ಹೀಗ್ ಮಾತಾಡ್ತಾನೆ? ಈಗ ನಾವು ಮದ್ವೆಯಿಂದ ಹೋಗ್ಬೇಕಾ? ಇವಾಗ ಇಲ್ಲಿಂದ ಹೊರಟು ಹೋದ್ರೆ ಮನೆಯಿಂದ ಶಾಶ್ವತವಾಗಿ ಹೋಗ್ಬೇಕಾಗತ್ತೆ. ಇರೋ ಗೌರವನೂ ಹೋಗುತ್ತೆ, ಮದ್ವೆ ನಿಲ್ಸೋ ಅವಕಾಶನೂ ಹೋಗುತ್ತೆ. ಮತ್ತೆ ನಮ್ಮ ಮಗಳ ಜಾಗದಲ್ಲಿ ಆ ನಿತ್ಯನ ಕನ್ಯಾದಾನ ಮಾಡೋದಾ? ನಮ್ ಕೈಯಾರೆ ನಾವಿಬ್ರು ಸೇರಿ ಸ್ವಪ್ನಾಗೆ ಅನ್ಯಾಯ ಮಾಡ್ಬೇಕಾ? ಏನು ಪರವಾಗಿಲ್ಲ, ಒಳ್ಳೆ ಮನ್ಸಿಂದ ಮಾಡಿದ್ರೆ ಅದು ಕನ್ಯಾದಾನ, ಕೆಟ್ಟದಾಗ್ಲಿ ಅಂತ ಮಾಡಿದ್ರೆ ಅದು ಅಪಾತ್ರದಾನ. ಬನ್ನಿ. ಇಲ್ಲಿ ನೋಡಪ್ಪ, ನೀವಿಬ್ಬರು ಬಂದು ಇಲ್ಲಿ ಕೂತ್ಕೊಳ್ಳಿ. ಪುರೋಹಿತ್ರೆ, ಮೊದಲು ದತ್ತು ಕಾರ್ಯಕ್ರಮ ಮುಗಿಸಿ ಆಮೇಲೆ ಅವ್ರ ಹತ್ರ ಕನ್ಯಾದಾನ ಮಾಡೋದಕ್ಕೆ ಹೇಳಿ. ಸರಿನಪ್ಪ. ಏನ್ ಮಾಡ್ತಿದ್ದೀರಾ? ನಿಮ್ ತಲೆಗೆ ಏಟಾಗಿದೆ, ನೋವಾಗ್ದಿರೋ ಹಾಗೆ ಮೆಡಿಸಿನ್ ಕೊಟ್ಟಿದ್ದೀನಿ. ಫೋನ್ ಕೊಡಿ. ವಾಟ್? ನಿಮ್ ಫೋನ್ ಕೊಡಿ. ಸಾರಿ, ಈ ಕಂಡೀಷನ್ ಅಲ್ಲಿ ನೀವು ಮಾತಾಡಬಾರ್ದು. ಐ ಸೆಡ್ ಗಿವ್ ಮಿ ಯುವರ್ ಫೋನ್. ಫೈವ್ ಮಿನಿಟ್ಸ್ ನನಗೆ ಡಿಸ್ಟರ್ಬ್ ಮಾಡಬೇಡಿ. ಕಾಲ್ ಮಾಡಾದ್ಮೇಲೆ ಟ್ರೀಟ್ಮೆಂಟ್ಗೆ ಕೋಆಪರೇಟ್ ಮಾಡ್ತೀನಿ. ನಡಿ. ಹಲೋ, ಯಾರು? ನಾನು ಮಾಮ್. ಜಸ್ಟ್ ಅ ಮಿನಿಟ್.